ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗೆ ತುಂಬ ಹಸಿವಾದಾಗ ತಕ್ಷಣ ಬೇಗನೆ ಯಾವ ರೆಸಿಪಿ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಿರ್ತೀವಿ. ಸೊ ಈ ರೆಸಿಪಿ 10 ಮಿನಿಟ್ಸಲ್ಲಿ ಮಾಡ್ಕೋಬೋದು. ತುಂಬಾ ಸಿಂಪಲ್ಲು, ತುಂಬ ಏನೂ ಖರ್ಚಾಗಲ್ಲ, ಬೇಗನೆ ಮಾಡ್ಕೋಬೋದು. ಎಲ್ಲರ ಫೇವ್ರೆಟ್ ಅಂತಲೇ ಹೇಳ್ಬೋದು. ಎಲ್ಲರ ಮನೇಲೂ ಬೆಳ್ಳುಳ್ಳಿ, ಬಟರ್ ಮತ್ತು ಬ್ರೆಡ್ ಇದ್ದೇ ಇರುತ್ತೆ. ಇದನ್ನು ಉಪಯೋಗಿಸ್ಕೊಂಡು ಈ ಥರ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನಿಗೆ ನಾನು ಸ್ವಲ್ಪ 2-3 ಸ್ಪೂನ್ ಆಯಿಲ್ನ ಹಾಕ್ತಾಯಿದ್ದೀನಿ. ನೀವು ಕೂಡ ಬಟರ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 20-30 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಎಷ್ಟರ ಮಟ್ಟಿಗೆ ಫ್ರೈ ಆಗಬೇಕು ಅಂತಂದರೆ ಬ್ರೌನ್ ಕಲರ್ ಆಗಿರಬೇಕು, ಆ ಥರ ನೀವು ಫ್ರೈ ಮಾಡ್ಕೊಳ್ಬೋದು. ಇದನ್ನು ನೀವು ಎಣ್ಣೆಯಲ್ಲಿ ಕರಿದು ಬೇಕಿದ್ರೆ ನೀವು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಸ್ಪೂನಲ್ಲಿ ಈ ಥರ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಲ್ಲ, ಈ ಥರ ಕೂಡ ನೀವು ಮಾಡ್ಕೋಬೋದು. 2 ಥರ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಇದನ್ನು ರೆಡಿ ಮಾಡ್ಕೊಂಡು ಸೈಡಲ್ಲಿ ಎತ್ತಿಕೊಂಡಿದ್ದೀನಿ. ಮಿಲ್ಕ್ ಮಿಸ್ಟ್ ಅವರ ಬಟರ್ ನಾನು ತೊಗೊಂಡಿದ್ದೀನಿ. ನೀವು ಯಾವ ಕಂಪನಿ ಆದರೂ ಬಟರ್ನ ತೊಗೋಬೋದು, ಅಥವಾ ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತಹ ಬಟರ್ನೂ ಕೂಡ ತೊಗೋಬೋದು. ನಾನು ಆ ಬಟರ್ಗೆ ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆರೋಗ್ಯನ ಹಾಕೋತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆರೋಗ್ಯನ ಹಾಕೋತಾ ಇದ್ದೀನಿ. 200 ಗ್ರಾಮ್ ನಾನು ಬಟರ್ನ ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಇದಿಷ್ಟನ್ನು ಏನು ಮಾಡಬೇಕು, ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಬ್ರೆಡ್ನ ನೀವು ಒಂದು ಫುಲ್ ಸ್ಲೈಸ್ ಆದರೂ ತೊಗೋಬೋದು, ಇಲ್ಲಾಂದರೆ ಈ ಥರ ಆಫ್ ಮಧ್ಯಕ್ಕೆ ಕಟ್ ಮಾಡಿ ಕೂಡ ನೀವು ಸೇರಿಸ್ಕೋಬೋದು. ನೀವು ಯಾವ ಶೇಪಲ್ಲಾದ್ರೂ ಕೂಡ ನೀವು ಬ್ರೆಡ್ನ ಕಟ್ ಮಾಡಿ ಇಟ್ಕೋಬೋದು. ಆಮೇಲೆ ಬ್ರೆಡ್ಡಲ್ಲೂ ತುಂಬ ವೆರೈಟೀಸ್ ಆಫ್ ಬ್ರೆಡ್ ಇದೆ. ನಾನಿಲ್ಲಿ ಸ್ಯಾಂಡ್ವಿಚ್ಗೆ ಯಾವ ಬ್ರೆಡ್ನ ಯೂಸ್ ಮಾಡ್ತಾರೆ ಆ ಬ್ರೆಡ್ನ ತೊಗೊಂಡಿದ್ದೀನಿ. ಎಲ್ಲದಕ್ಕೂ ನಾನು ಏನು ಗಾರ್ಲಿಕ್ಕು ಬಟರ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಮೇಲ್ಗಡೆ ಲೇಯರ್ ಆಗಿ ಎಲ್ಲದಕ್ಕೂ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ತವ ಮೇಲೆ ಹಾಕೋತಾ ಇದ್ದೀನಿ. ನೀವು ಇದನ್ನು 2 ಕಡೆ ನೀಟಾಗಿ ಬೇಯಿಸ್ಕೊಳ್ಬೋದು. ನಾನು ಒಂದೇ ಕಡೆ ಹಾಕಿದ್ದೀನಿ, ನೀವು 2 ಲೇಯರ್ನ ಹಾಕ್ಕೊಳ್ಬೋದು. ನೀವು ಅದು ನಿಮಗೆ ಬಿಟ್ಟಿದ್ದು. ಒಂದು ಲೇಯರ್ಗೆ ಬರೀ ಬಟರ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸೈಡಿಗೆ ನೀವು ಗಾರ್ಲಿಕ್ಕು ಏನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಲ್ಲ ಅದು ಕೂಡ ಹಾಕ್ಕೋಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್, ಎಷ್ಟು ಬೇಗನೆ ಆಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೂ ಕೂಡ ಮಾಡ್ಕೊಳ್ಬೋದು. ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ಯಾವುದೋ ಬೇಕ್ರಿಗೆ ಹೋಗಿ ಅದು ಇದು ತಿನ್ನಿಸೋ ಬದಲು ಮನೆಯಲ್ಲೇ ಈ ಥರ ನೀವು ಸ್ಪೆಷಲಾಗಿ ಹೆಲ್ದಿಯಾಗಿ ಮಾಡಿಕೊಟ್ರೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಬೇಕ್ರಿ ತಿಂಡಿ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತಾರೆ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.